ಜಿಬಿಎ 5 ಪ್ರಾಧಿಕಾರಗಳಲ್ಲಿ ಚುನಾವಣೆ ನಡೆಸಬೇಕು, ಹಾಗೆ ಸರ್ವೋಚ್ಚ ನ್ಯಾಯಾಲಯದ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು JDSನ ಕಾನೂನು ನಿಯೋಗ ಚುನಾವಣಾ ಆಯೋಗವನ್ನು ಭೇಟಿ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ JDSನ ಕಾನೂನು ನಿಯೋಗದ ವಕೀಲರಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಯಾವ ರೀತಿಯಾಗಿ ನೀವು ಮನವರಿಕೆ ಮಾಡಿದ್ರಿ, ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿದ್ರಿ, ಏನೇನು ಮನವಿ ಸಲ್ಲಿಸಿದ್ರಿ ಅಂತ? ಈಗ ಚುನಾವಣೆ ಈಗಾಗಲೇ 5 ವರ್ಷಗಳ ಕಳೆದಿದೆ. ಬೆಂಗಳೂರಲ್ಲಿ ಚುನಾವಣೆ ನಡೆದಿರನೆ ಯಾವುದೇ ಜನಪ್ರತಿನಿಧಿಗಳು ಸಂಸ್ಥೆಗಳಲ್ಲಿ ಚುನಾವಣೆ ಸಮಯ ಮುಗಿದ 6 ತಿಂಗಳೊಳಗೆ ಎಲೆಕ್ಷನ್ ಮಾಡಬೇಕು. ಇದು 5 ವರ್ಷಕ್ಕೂ ಹೆಚ್ಚಾಗಿದೆ. ಇದು ಸರ್ಕಾರದ ಏನೊಂದು ಕ್ರಮದಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ಕಾರ ಒಂದು ಅಫಿಡವಿಟ್ ಹಾಕಿದೆ. ಏನು ಅವ್ರದ್ದೇ ಚೀಫ್ ಸೆಕ್ರೆಟರಿ ಅಫಿಡವಿಟ್ ಹಾಕಿದ್ದಾರೆ. ಜೂನ್ 30ರೊಳಗಡೆ ಎಲೆಕ್ಷನ್ನ ಬೆಂಗಳೂರು ಏನು GBI ಇದೆಯಲ್ಲ 5 ಮಹಾನಗರ ಪಾಲಿಕೆಗಳ ಚುನಾವಣೆಯನ್ನು 30ರೊಳಗಡೆ ನಾವು ಮುಗಿಸ್ತೀವಿ. ಜೂನ್ 30ರೊಳಗಡೆ, ಮೇ 15ರಿಂದ ಆ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರದ್ದೇ ಆದಂಥ ಅಫಿಡವಿಟ್ ಹಾಕಿ ಸಮಯ ತೆಗೆದುಕೊಂಡಿದ್ರು. ಅನೇಕ ಕಾರಣಗಳನ್ನು ಈಗೂ ಸಹ ಪುನಃ ಚುನಾವಣೆ ಮಾಡಲು ಹಿಂದೇಟು ಹಾಕಿ ಈಗ ಒಂದು ಸರ್ಕಾರದ ಒಂದು ಕಾರ್ಯದರ್ಶಿಗಳಿಂದ ಒಂದು ಲೆಟ್ರ್ ಬರೆದಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ. ಏನಂತಂದರೆ ಸೆಪ್ಟೆಂಬರ್ 10ರವರೆಗೂ ಸಮಯ ಕೊಡಿ, ಚುನಾವಣೆ ಮುಂದೂಡಿ ಚುನಾವಣೆ ಮಾಡಲಿಕ್ಕೆ ಸೆಪ್ಟೆಂಬರ್ 2 ತಿಂಗಳ ಹೆಚ್ಚಿನ ಸಮಯವನ್ನು ಕೇಳಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಮುಖ್ಯ ಚುನಾವಣಾಧಿಕಾರಿನೇ ಭೇಟಿ ಮಾಡಿ, ಇದು ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಮುಖ್ಯ ಏನು ಪ್ರಧಾನ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಫಿಡವಿಟ್ ತದ್ವಿರುದ್ಧವಾದ ಈ ಲೆಟ್ರು, ಇದ್ರನ್ನ ಕಾಗ್ನಿಸೆನ್ಸ್ ತಗೋಬೇಕು, ನೀವು ಕಂಟೆಂಪ್ಟ್ ಮೂವ್ ಮಾಡಬೇಕು ಸುಪ್ರೀಂ ಕೋರ್ಟಲ್ಲಿ ಚೀಫ್ ಸೆಕ್ರೆಟರಿ ವಿರುದ್ಧ. ಮತ್ತು ಎಲೆಕ್ಷನ್ ನಡೆಯಲು ತಾವು ತಯಾರಿ ಮಾಡಿ ನಿರ್ದೇಶನ ನೀಡಬೇಕು. ನಿಮ್ಮದು ಸ್ವಾಯತ್ತ ಸಂಸ್ಥೆ, ಸರ್ಕಾರದ ಅಧೀನದಲ್ಲಿರೋ ಸಂಸ್ಥೆ ಅಲ್ಲ. ನೀವು ಸರ್ಕಾರದ ಏನು ಜನರ ಭಾವನೆ, ಸರ್ಕಾರ ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಕೇಳ್ತದೆ ಅನ್ನೋದಕ್ಕೆ ವಿರುದ್ಧವಾಗಿ ತಾವು ತಮ್ಮ ಅಧಿಕಾರವನ್ನು ಉಪಯೋಗಿಸಿ ಚುನಾವಣೆಯನ್ನು ನಿಗದಿ ಮಾಡಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಬೇಕು. ಅದರ ಅನೇಕ ನಿರ್ದೇಶನಗಳನ್ನು ನೀಡಿ ಇನ್ ಟೈಮ್ ಏನು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ ಅದಕ್ಕೆ ಎಲೆಕ್ಷನ್ ಮಾಡಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಮಹಾನಗರಕವನ್ನೇ ಛಿದ್ರ ಮಾಡಿದೆ, 5 ಭಾಗ ಮಾಡಿದೆ. ಅದು ವಾರ್ಡನ್ನ ವಿಭಾಗ ಮಾಡಿದ್ದಾರೆ. ಅವ್ರ ಕಾರ್ಯಕರ್ತರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದಾರೆ. ರಿಸರ್ವೇಷನು ಅವ್ರ ಕಾರ್ಯಕರ್ತರಿಗೆ ಹೇಗೆ ಬೇಕಾದರೂ ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ ಮಾಡಿ, ಸ್ಥಳೀಯ ಪ್ರತಿನಿಧಿಗಳಿರಬೇಕು. ಬೆಂಗಳೂರು ನಗರದಲ್ಲಿ ಇವತ್ತು ನಾಗರಿಕರ ಸಮಸ್ಯೆಗಳನ್ನು ಕೇಳೋಕ್ಕೆ ಪ್ರತಿನಿಧಿಗಳಿಲ್ಲ. ಆ ದೃಷ್ಟಿಯಲ್ಲಿ ಇನ್ ಟೈಮಲ್ಲಿ ಎಲೆಕ್ಷನ್ ಮಾಡಿ ಅಂತೇಳಿ ಸರ್ಕಾರ ಎಲೆಕ್ಷನ್ ಮಾಡಲಿಲ್ಲ ಅನ್ನೋದ್ರಿಂದ ಕೇಂದ್ರ ಸರ್ಕಾರದಿಂದ ನಮ್ಗೆ ಬರೋ ಅನುದಾನ 3,000 ಕೋಟಿಗೂ ಹೆಚ್ಚು ಅನುದಾನ ಬಂದಿಲ್ಲ. ಇವರು ಯಾವಾಗಲೂ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ನಮ್ಗೆ ಅದರಲ್ಲಿ ಟ್ಯಾಕ್ಸ್ ಬಂದಿಲ್ಲ, ನಮ್ಗೆ ಇದರಲ್ಲಿ ಬಂದಿಲ್ಲ, ನಾವು ಹೆಚ್ಚು ಟ್ಯಾಕ್ಸ್ ಕಟ್ಟೋರು ನಾವು ಅಂತ ಹೇಳ್ತಾರೆ. ಇದು ಸರ್ಕಾರದ ವೈಫಲ್ಯ ಅಲ್ವಾ? ಆ ದೃಷ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ, ತಕ್ಷಣ ಯಾವುದೇ ಮಂಡು ಕಾರಣವನ್ನು ಹೇಳ್ಬೇಡಿ, ಚುನಾವಣೆ ನಡೆಸಲಿಕ್ಕೆ ತಾವು ನಿರ್ದೇಶನ ನೀಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಓಕೆ, ಇವತ್ತು ಚುನಾವಣಾ ಆಯೋಗಕ್ಕೆ ನೀವು ಪತ್ರವನ್ನು ಕೊಟ್ಟಿದ್ದೀರಿ, ಮನವಿಯನ್ನು ಸಲ್ಲಿಸಿದ್ರಿ. ಮುಂದಿನ ಕಾನೂನು ಹೋರಾಟ ಏನು? ಈಗ ಚುನಾವಣಾ ಆಯೋಗಕ್ಕೆ ನಾವು ಹೇಳಿದ್ದೀವಿ, ನೀವೇ ಕಂಟೆಂಪ್ಟ್ ಮೂವ್ ಮಾಡಬೇಕು. ಆ ಬರೆದಿರೋ ಲೆಟ್ರನ್ನ ರಿಜೆಕ್ಟ್ ಮಾಡಿ. ಇವ್ರಿಗೂ ಜವಾಬ್ದಾರಿ ಇದೆ. ಚುನಾವಣಾ ಸ್ವಾಯತ್ತ ಸಂಸ್ಥೆ, ಅವ್ರದ್ದೇ ಜವಾಬ್ದಾರಿ ಎಲೆಕ್ಷನ್ ಮಾಡಬೇಕು ಅಂತ. ಅವ್ರದ್ದೇ ಜವಾಬ್ದಾರಿನ ನಾವು ಜ್ಞಾಪಿಸ್ತಿದ್ದೀವಿ. ನಿಮಗೆ ಜವಾಬ್ದಾರಿ ಇದೆ, ನೀವು ಮಾಡಬೇಕು. ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೂ ಸಹ ಇದ್ರ ಬಗ್ಗೆ ಕಂಟೆಂಪ್ಟ್ ಮೂವ್ ಮಾಡಬೇಕು ಅಂತ ಹೇಳಿದ್ದೀವಿ. ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಯಾಕೆ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಅವ್ರ ಕೆಲಸನ ಜವಾಬ್ದಾರಿಯುತವಾಗಿ ನೀವು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ರಂಗನಾಥ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.